ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾಟಿ ಸ್ಟೈಲ್ ಅಥೆಂಟಿಕ್ ಹಳ್ಳಿ ಸೊಗಡಿನ ಮೊಳಕೆ ಕಾಳಿನ ಸಾಂಬಾರು ಮಾಡೋದು ತಂದಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಇದು ರೈಸ್ ಜೊತೆ ಆಗ್ಬೋದು, ಮುದ್ದೆ ಜೊತೆ ಆಗ್ಬೋದು, ದೋಸೆ, ಚಪಾತಿ ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್ ಇದೆ. ಅಷ್ಟು ಸೂಪರ್ ಟೇಸ್ಟ್ ಇದೆ. ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಈಗ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಮೀಡಿಯಮ್ ಸೈಜಿದೆ 2 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಅರ್ಧ ಇಂಚು ಶುಂಠಿ, ಒಂದೆರಡರಿಂದ 3 ಲವಂಗ, ಅರ್ಧ ಇಂಚು ಚಕ್ಕೆ, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದು, ಮತ್ತು ಹಸಿಮೆಣ್ಸಿನ್ಕಾಯಿ, ಅರಿಶಿನದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟು ಸೂಪರಾಗಿರುತ್ತೆ. ಅದಕ್ಕೋಸ್ಕರ 2 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ, ಯಾಕೆಂದರೆ ಈರುಳ್ಳಿಲೇ ನೀರಿನಂಶ ಇರೋದ್ರಿಂದ ಮಿಕ್ಸಿ ರುಬ್ಬೇಕಾದ್ರೆ ಜಾಸ್ತಿ ಆರುತ್ತೆ. ಅದಕ್ಕೋಸ್ಕರ ಈಗ ನುಣ್ಣಗೆ ರುಬ್ಕೊಂಡದಾಗಿದೆ. ಒಂದು ಕುಕ್ಕರಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ಮೊಳಕೆ ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆವಾಗಲೇ ಆ ಮಸಾಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಬೇಡ, ಅದು ಸ್ಕಿಪ್ ಆಗಿದೆ. ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಮತ್ತು ನಾವು ಮಸಾಲೆ ಬೇಯಿಸೋದ್ರಿಂದ ಒಂದೇ ವಿಜಿಲ್ ಸಾಕು. ನಾವು ಯಾವುದೇ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕೋತಿಲ್ಲ. ನಾವು ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಧನಿಯಾನ ಹುರ್ಕೊಂಡು ಅಲ್ಲೇ ಫ್ರೆಶ್ಶಾಗಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ. ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3-4 ಗುಂಟೂರು, ಒಂದು 2-3 ಸ್ಪೂನು ಧನಿಯಾ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ, 1 ಟೊಮೆಟೊ ಹಾಕಿ ರುಬ್ಬಿ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಕುಕ್ಕರ್ ವಿಶಿಲ್ ತಣ್ಣಗಾಗಿದೆ. ಅದಕ್ಕೆ ನಾವು ವಿಶಿಲ್ ತೆಗೆದು ಮಸಾಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳೋಣ. ನಿಮಗೆ ಎಷ್ಟು ನೀರು ಗಟ್ಟಿ ತೆಳು ಬೇಕು ಅದನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಥಿಕ್ನೆಸ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ ನಿಮ್ಗೆ ಯಾವ್ದು ಬೇಕು ಅನಿಸುತ್ತೋ ಅದು ಹಾಕ್ಕೊಳ್ಳಿ. ನಮ್ಮನೆ ಬದನೆಕಾಯಿ ತಿನ್ನಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬರೀ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಅದ್ಭುತವಾದ ಟೇಸ್ಟ್ ಮೊಳಕೆ ಕಾಳಿನ ಸಾಂಬಾರು ರೆಡಿ ಟು ಹೀಟ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ.